काँग्रेसचे ज्येष्ठ आमदार शामनूर शिवशंकरप्पा यांनी शिक्षण, सामाजिक आणि औद्योगिक क्षेत्रात अतुलनीय सेवा बजावली असून त्यांच्या निधनामुळे पक्षाला मोठा तोटा झाला आहे, अशा शब्दात अन्नमंत्री के.एच. मुनियप्पा यांनी शोक व्यक्त केला। सोमवारी बेळगावमध्ये पत्रकारांशी बोलताना ते म्हणाले की शामनूर शिवशंकरप्पा हे गरिबांचे आधार होते आणि पक्षभेद न करता काम करणारे व्यक्तिमत्व होते। ಶಾಮನೂರು ಶಿವಶಂಕರಪ್ಪನವರು 5 ದಶಕಗಳು ರಾಜಕಾರಣ, ವಿದ್ಯಾಸಂಸ್ಥೆ ಕಟ್ಟೋದರಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಮಾಡಿದ್ದಾರೆ। 6 ಸಾರಿ ವಿಧಾನಸಭಾ ಸದಸ್ಯರಾಗಿ, ನನ್ನ ಜೊತೆಯಲ್ಲಿ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ। ಬಡವರ ಬಂಧು ಅಂತ ಹೇಳ್ಬೋದು। ಅವ್ರ ಮನೆಗಾಗಲಿ, ಅವರು ಗೆಸ್ಟ್ ಹೌಸ್ಗೆ ಹೋದರೆ ಎಲ್ಲರಿಗೂ ಜಾಗ, ಪಕ್ಷಾತೀತವಾಗಿ ಅವರು ಇಡೀ ಈ ರೀತಿ ಹಾಸ್ಪಿಟ್ಯಾಲಿಟಿಯಲ್ಲಿ ನಂಬರ್ 1 ಇದ್ದಾರೆ, ಅತಿಥಿ ಸತ್ಕಾರದಲ್ಲಿ ಹೊಂದಿದ್ದಾರೆ। ಅದು ಪಕ್ಷಭೇದವಾಗಿ ಎಲ್ರಿಗೂ ಸೇವೆ ಮಾಡಿದ್ದಾರೆ। ಅಂಥ ಅತ್ಯುತ್ತಮವಾದಂಥ ಸಮಾಜ ಸೇವಕರನ್ನು ಒಬ್ಬ ರಾಜಕೀಯ ಮುತ್ಸದ್ದಿ, ಕಾಂಗ್ರೆಸ್ ಪಾರ್ಟಿಯ ಕೋಶಾಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರನ್ನು ಅಗಲಿರೋದು ತುಂಬಲಾರದ ನಷ್ಟ ಆಗಿದೆ। ವಿಶೇಷವಾಗಿ ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು देवरನ್ನ प्रार्थನೆ ಮಾಡ್ತೇನೆ। थँक यू। देव त्यांच्या आत्म्यास शांती देवो आणि त्यांच्या कुटुंबियांना हे दुःख सहन करण्याचे बळ देवो, अशी प्रार्थनाही त्यांनी व्यक्त केली। राजशेखर हिरेमठ, KMM मराठी, बेळगाव।